ಸರಿಯಾಗಿ ಕೇಳಿಸ್ಕೋ, ಇದು ನಿನ್ನ ಲಾಸ್ಟ್ ಚಾನ್ಸ್. ನನಗೆ ಗೊತ್ತು, ಈ ನಿನ್ನ ಲಾಸ್ಟ್ ಚಾನ್ಸ್ಗೆ ತುಂಬಾ ದಿನಗಳು ಉಳಿದಿಲ್ಲ. ನೀನ್ ಎಲ್ಲವನ್ನ ಬದಲಾಯಿಸೋಕೆ ಇಷ್ಟಪಡ್ತೀಯಾ? ಯಾಕಂದ್ರೆ ನಿನ್ನ ಎಂಟೈರ್ ಲೈಫಲ್ಲಿ ಈ ಚಾನ್ಸ್ ಮತ್ತೆ ಬರಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಬರೋದು ಒಳ್ಳೆ ಮಾರ್ಕ್ಸ್ಗೋಸ್ಕರ ಪ್ರಾಣವನ್ನೇ ಪಣಕ್ಕಿಟ್ಟೋರ ಮಧ್ಯೆ ನೀನು ಕೇವಲ ಮಜಾ ಮಾಡ್ತೀಯಾ, ನೀನ್ ಟೈಮ್ ವೇಸ್ಟ್ ಮಾಡ್ತೀಯಾ. ಕೇವಲ ನಿನ್ ಟೈಮ್ ಅಷ್ಟೇ ಅಲ್ಲ, ಬೇರೆಯವರ ಟೈಮ್ ಕೂಡ. ಇದು ನಿನ್ನ ಲಾಸ್ಟ್ ಚಾನ್ಸ್. ಇದು ಕೇವಲ ನಿನಗ್ ಮಾತ್ರ ಗೊತ್ತು. ಈ ಟೈಮ್ ಆಗೋದ್ಮೇಲೆ ನಿನಗೆ ಆಪ್ಷನ್ನೇ ಇರಲ್ಲ. ನೀನ್ ಪ್ರತಿ ಸತಿ ಟ್ರೈ ಮಾಡ್ಬೇಕಾದ್ರೂ ಇದು ನನ್ನ ಲಾಸ್ಟ್ ಅಟೆಂಪ್ಟ್ ಅನ್ಕೊಂಡ್ ಟ್ರೈ ಮಾಡು. ನೀನ್ ಬರೆಯೋ ಪ್ರತಿ ಕ್ಲಾಸ್ ಟೆಸ್ಟ್, ಪ್ರಿಪರೇಟರಿ ಎಕ್ಸಾಮ್ನೋ ಫೈನಲ್ ಎಕ್ಸಾಮ್ ಅನ್ಕೊಂಡು ಓದು. ಎಲ್ರಿಗೂ ನೀನ್ ಸರಿ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಿನ್ನ ಹೆಸರು ಬರೋವರೆಗೂ ಪ್ರತಿ ಸೆಕೆಂಡ್ ಹೇಗ್ ಕಳಿತೀಯ ಅನ್ನೋದು ನಿನಗ್ ಬಿಟ್ಟಿದ್ದು. ಯು ಹ್ಯಾವ್ ನೋ ಚಾನ್ಸ್, ಯು ಹ್ಯಾವ್ ನೋ ಚಾಯ್ಸ್, ಯು ಹ್ಯಾವ್ ಟು ಸ್ಟಡಿ ಹಾರ್ಡ್, ಯು ಹ್ಯಾವ್ ಟು ವಿನ್. ರಿಸ್ಕ್ ತಗೊಳ್ಳೋಕೆ ಭಯ ಆಗ್ತಿದ್ರೆ ಸಕ್ಸಸ್ ನ ಮರ್ತು ಬಿಡು. ಕಾಂಪಿಟೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ನೀನ್ ನಿನ್ನ ಹಾರ್ಡ್ ವರ್ಕ್ ಜಾಸ್ತಿ ಮಾಡ್ಬೇಕು. ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೆಲೆಕ್ಟ್ ಆಗಿರೋರ್ನ ಕೇಳು, ಸುಮ್ನೆ ಅವ್ರ ಹೆಸರು ಲಿಸ್ಟ್ ಅಲ್ಲಿ ಬಂದ್ಬಿಡ್ತಾ ಅಂತ. ಎಷ್ಟು ದಿನ ಹಗ್ಲು ರಾತ್ರಿ ಅಂದೆ ಯಾವ ರೀತಿ ಓದಿದ್ರು ಅಂತ. ಎಲ್ಲಿವರೆಗೂ ನಿನ್ನ ತಯಾರಿ ಸರಿಯಾಗಿ ಆಗಲ್ವೋ ಅಲ್ಲಿವರೆಗೂ ಹಗ್ಲು ರಾತ್ರಿ ಫ್ರೆಂಡ್ಸ್, ರಿಲೇಟಿವ್ಸ್ ಯಾವ್ದ್ರ ಬಗ್ಗೆನೂ ಯೋಚಿಸ್ಬೇಡ. ಇದೇ ನಿನ್ನ ಲಾಸ್ಟ್ ಚಾನ್ಸ್. ಈಗಿಲ್ಲ ಅಂದ್ರೆ ಮತ್ಯಾವತ್ತೂ ಇಲ್ಲ. ಇಟ್ಸ್ ನೌ ಆರ್ ನೆವರ್ ಸಿಚುವೇಶನ್. ಕೊನೆ ಸತಿ ಪ್ರಯತ್ನ ಪಡ್ತಿದ್ಯಲ್ವಾ, ಒಂದು ನಿನ್ನ ಅಷ್ಟು ಕನಸು ಈಡೇರುತ್ತೆ, ಇಲ್ಲ ನಿನ್ನ ಅಷ್ಟು ಕನಸು ಕನಸಾಗೆ ಇರುತ್ತೆ. ನಿನ್ನ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಪ್ರಯೋಗಿಸು. ನಿನ್ನ ಎನರ್ಜಿ ಮತ್ಯಾವತ್ತೂ ಬರಲ್ಲ. ನಿನ್ನ ಅಕ್ಕಪಕ್ಕ ಇರೋರು ಯಾರು ಕೂಡ ನಿನ್ ಜೊತೆ ಬರಲ್ಲ. ಕೆಲವರಂತೂ ಕಾಯ್ತಿದ್ದಾರೆ ನೀನ್ ಯಾವಾಗ ಗಿವ್ ಅಪ್ ಮಾಡ್ತೀಯೋ ಅಂತ. ಎಲ್ರತ್ರ ಅವ್ರದೇ ಆದ ಲಾಜಿಕ್ ಇರುತ್ತೆ. ನೀನು ನಿನ್ನ ಲಾಜಿಕ್ ಅಪ್ಲೈ ಮಾಡು. ನೀನು ಅಷ್ಟೇ ನಿನ್ನ ಪ್ರತಿ ಪ್ರಯತ್ನದಲ್ಲೂ 100% ಗಿಂತ ಕಡಿಮೆ ಆಗ್ಬಾರ್ದು. ನಿನ್ನ ಎಫರ್ಟ್ ಹೇಗಿರ್ಬೇಕಂದ್ರೆ ನಿನ್ಗೆ ನಿದ್ದೆ ಬರಬಾರ್ದು. ನಿನ್ಗೆ ಸಕ್ಸಸ್ ಸಿಕ್ಕಿದಾಗ ನಿನ್ನ ವಿರೋಧಿಗಳ ನಿದ್ದೆ ಕೆಡುತ್ತೆ. ನೀನ್ ನಿನ್ನ ಲೈಫಲ್ಲಿ ಎಂತದೇ ಸಿಚುವೇಶನ್ ನಲ್ಲಿರೋ, ಬಿಸಿಲು ಮಳೆ ಏನೇ ಬರ್ಲಿ ನೀನ್ ಪ್ರಯತ್ನ ಪಡ್ತಾನೆ ಇರಬೇಕು. ಮನೆಯಲ್ಲಿ ಕಷ್ಟ ಇದೆಯಾ, ಆ ಕಷ್ಟವನ್ನ ಅನುಭವಿಸು, ಪ್ರಯತ್ನ ಪಡ್ತಾನೆ ಇರೋ. ಇದು ಲಾಸ್ಟ್ ಚಾನ್ಸ್. ಈ ಲಾಸ್ಟ್ ಅಟೆಂಪ್ಟ್ ನಲ್ಲಿ ನೀನು ಗೆಲ್ಲೋ ರೀತಿ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗ್ಬೇಕು. ಗಿವ್ ಅಪ್ ಮಾಡೋಣ ಅನ್ನೋ ಆಲೋಚನೆ ಬಂದ್ರು ಆ ಆಲೋಚನೆನ ಬಿಟ್ಬಿಡು. ನಿನ್ ಬಗ್ಗೆ ಓದ್ಬೇಕಾದ್ರೆ, ನಿನ್ ಬಗ್ಗೆ ಕೇಳಬೇಕಾದ್ರೆ ಯಾರು ಗಿವ್ ಅಪ್ ಮಾಡೋಣ ಅಂದ್ಕೊಂಡ್ರೋ ಅವ್ರಿಗೂ ಕೂಡ ಇಲ್ಲ, ಇದೊಂದು ಲಾಸ್ಟ್ ಅಟೆಂಪ್ಟ್ ನಾನು ಟ್ರೈ ಮಾಡ್ತೀನಿ ಅನ್ನಿಸ್ಬೇಕು. ಆ ಕೊನೆ ಅವಕಾಶನೇ ಈಗ ನಿನ್ನ ಹತ್ರ ಇರೋದು. ನಿನ್ನನ್ನ ನೀನು ಪ್ರೂವ್ ಮಾಡ್ಕೊಳ್ಳೋಕೆ ನೀನ್ ಎಷ್ಟೇ ಇಂಟೆಲಿಜೆಂಟ್ ಆಗಿರೋ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಔಟ್ಪುಟ್ ಏನೋ, ರಿಸಲ್ಟ್ ಏನು ಅನ್ನೋದಷ್ಟೇ ಇಲ್ಲಿ ಮುಖ್ಯ. ಆ ರಿಸಲ್ಟ್ಗೋಸ್ಕರ ನಿನ್ನ ಕೊನೆ ಅಟೆಂಪ್ಟ್ ಮಾಡು.